ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಯಾರೆಲ್ಲ ವೀಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಟಿಫಿಕೇಷನ್ ಆನ್ ಮಾಡಿದರೆ ನಾನು ಹಾಕೋ ವೀಡಿಯೋಸ್ ಆಗಲಿ, ಶಾರ್ಟ್ಸ್ ಆಗಲಿ, ಇಲ್ಲ ಲೈವ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡ್ಬೋದು. ಓಕೆ, ಬನ್ನಿ ವಿಡಿಯೋ ಬಗ್ಗೆ ಸ್ಟಾರ್ಟ್ ಮಾಡೋಣ. ಇದು ಪಾರ್ಟ್ 2 ವಿಡಿಯೋ ಅಂತಲೇ ಹೇಳ್ಬೋದು. ಯಾವುದು ಅಂದರೆ ಏಷ್ಯನ್ ಮಾಲಿಗೆ ಹೋಗಿ ಬಂದಮೇಲೆ ಹೇಳಿದೆ, ಅಲ್ಲಿ ನಾವು ಏನೂ ಅಷ್ಟಾಗಿ ತಿನ್ನಲಿಕ್ಕಾಗಲಿಲ್ಲ ಅಂತ. ಹಾಗಾಗಿ ಅಲ್ಲಿಂದ ವಾಪಸ್ ರಿಟರ್ನ್ ಬಂದಮೇಲೆ ನಾವು ಹೋಗಿದ್ದು ಮಾನ್ಯತಾ ಟೆಕ್ ಪಾರ್ಕ್ ಫುಡ್ ಕೋರ್ಟಿಗೆ. ಹೊರಗಡೆಯಿಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಹಾಗಾಗಿ ಎಂಟ್ರಿ ಕೊಡುವಂಥ ಪ್ಲೇಸಿಂದ ನಾನು ವೀಡಿಯೋ ಮಾಡಿದ್ದೀನಿ. ಇಲ್ಲಿ ನಿಜವಾಗ್ಲೂ ಹೇಗಿತ್ತಂತಂದರೆ ಹೋಟೆಲ್ನ ಮೀರಿಸ್ಬೋದು ಅಂತಲೇ ಹೇಳ್ಬೋದು. ಅಷ್ಟು ಫುಡ್ ಕೋರ್ಟ್ ಅಂದರೆ ಅಲ್ಲಲ್ಲೇ ಚೈನೀಸ್ ಫುಡ್ ಆ್ಯಂಡ್ ಇಂಡಿಯನ್ ಫುಡ್ ಎರಡೂ ಸಿಗುತ್ತೆ ಇಲ್ಲಿ. ಇಲ್ಲಿರೋ ಚೇರ್ಸ್ನ ನೋಡ್ಬೋದು ನೀವು. ಅಂದಾಜು ನನಗೆ ಅನಿಸಿದ್ದು ಈ ಥರ ಟೇಬಲ್ಲು ಚೇರ್ಸ್ ಎಲ್ಲ ನೋಡಿಬಿಟ್ಟು ಮದುವೆ ಹಾಲಲ್ಲಿ ಈ ಥರದ್ದು ನೋಡಿದ್ದು ಉಂಟು ನಾನು. ಮದುವೆ ಮೇಲ್ಗಡೆ ರಿಸೆಪ್ಷನ್ ನಡೀತಿದ್ರೆ ನಾವು ಊಟಕ್ಕೆ ಅಂತ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತೀವಲ್ಲ, ಆ ಥರ ಇದೆ. ಇಷ್ಟು ದೊಡ್ಡ ಹಾಲು ಕೂಡ ಫುಲ್ಲು ಊಟಕ್ಕೇ ರೆಸ್ಟೋರೆಂಟ್ ಥರ ಅಂತ. ಇದೇ ಫಸ್ಟ್ ಟೈಮ್ ನಾನು ಹೋಗಿದ್ದೀನಿ. ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಇದು ಕೂಡ ಪಾರ್ಟ್ 2 ವಿಡಿಯೋ ಮಾಡೋಣ. ಯಾಕೆಂದರೆ ಅಲ್ಲಿ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಅಲ್ಲಿ ಕೊಡೋ ಇನ್ಫಾರ್ಮೇಷನ್ ಫುಲ್ಲು ಸಿಗೋದಿಲ್ಲ, ಲೆಂತಿ ಆಗಿರೋದ್ರಿಂದ. ಅಲ್ಲಿ ಹಾಕಿದರೆ ನಾನು 17 ಮಿನಿಟ್ಸ್ ಆಗಿದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಪಾರ್ಟ್ 2 ಥರ ತೊಗೊಂಡು ಇಲ್ಲಿ ವಿಡಿಯೋ ಮಾಡಿದ್ದೀನಿ. ಅಲ್ಲಿ ಕೂಡ ನಾನು ಸ್ವಲ್ಪ ಫೋಟೋಸ್ ತೊಗೊಂಡೆ. ಅದಾದಮೇಲೆ ಏನಿದೆ ಫುಡ್ಡು ಅಂತ ನೋಡ್ಕೋತಾ ಹೋಗ್ತಾ ಇದ್ದೀನಿ. ಬನ್ನಿ, ಏನೇನು ಫುಡ್ ಇದೆ, ಯಾವ ಫುಡ್ ಕೋರ್ಟ್ ಇದೆ ಅಲ್ಲಿ, ಆ ಕೋರ್ಟಲ್ಲಿ ಏನೇನು ಫುಡ್ಡು ಪ್ರಿಪೇರ್ ಮಾಡ್ತಾರೆ ಅಂತ ನೋಡೋಣ. ಫಸ್ಟ್ ಈ ಕಡೆ ನೋಡಿದ್ರೆ KFC ಕಾಣಿಸ್ತಿದೆ, ಈ ಕಡೆ ಡಾಮಿನೋಸ್ ಇದೆ, ಮತ್ತು ಆ ಸೈಡು ಹೈದ್ರಾಬಾದಿ ಬಿರಿಯಾನಿ, ಇದು ಪಿಜ್ಜಾ ಹಟ್. ನಿಮಿಷ ಇನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ. ಇದು ಡಾಮಿನೋಸ್. ಇಲ್ಲಿ ಬಂದು 2 ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡ್ವಿ. ಮತ್ತು ಇಲ್ಲಿ ಇದು ಮಾನ್ಯತಾ ಟೆಕ್ ಫುಡ್ ಕೋರ್ಟ್ ಅದು ಇದೆಯಲ್ಲ, ಅದ್ರ ಸರೌಂಡಿಂಗು ಫುಲ್ಲು ಕಂಪನೀಸ್ ಇದೆ. ಅಲ್ಲಿಗೂ ಕೂಡ ಇವರು ಆನ್ಲೈನ್ ಸರ್ವೀಸಸ್ ಕೂಡ ಡೆಲಿವರಿ ಕೊಡ್ತಾರೆ. ಅದಲ್ಲದೆ ಅವರೆಲ್ಲ ಈಗ ಲಂಚ್ ಬ್ರೇಕ್ ಅಂತ 1 ಅವರ್ ಆದರೂ ಕೊಡ್ತಾರೆ ಅಲ್ವಾ, ಆ 1 ಅವರ್ ಗ್ಯಾಪಲ್ಲಿ ಇಲ್ಲಿ ಬಂದು ಕೂಡ ಅಲ್ಲಿ ಊಟ ಮಾಡ್ಕೊಂಡು ಕೂಡ ಹೋಗ್ತಾರೆ. ಆ ಟೈಮಲ್ಲಿ ಈ ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ಮಾತ್ರ ಫುಲ್ಲು ರಶ್ ಇರುತ್ತಂತೆ. ಅಷ್ಟೊಂದು ಚೇರ್ಸ್ ಯಾಕೆ ಹಾಕಿದ್ದಾರೆ ಅಂತ ಇವಾಗಲೇ ಗೊತ್ತಾಗುತ್ತೆ ನನಗೆ. ಆ ಒಂದೊಂದು ಟೈಮಲ್ಲಿ ಅಷ್ಟು ಚೇರ್ಸ್ ಕೂಡ ಫಿಲ್ ಆಗಿರುತ್ತೆ, ನಿಂತ್ಕೊಂಡು ತಿನ್ನೋಕ್ಕೂ ಜಾಗ ಇರಲ್ಲ ಅನ್ನೋ ಥರ ಫಿಲ್ ಆಗಿರುತ್ತಂತೆ. ಇದು ಗುಂಡು ಪಲಾವ್ ಅಂತ. ಆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಅದನ್ನೇ ಟೇಸ್ಟ್ ನೋಡಿದ್ದು. ಅದು ಬಿಟ್ಟರೆ ಇಲ್ಲಿ ಪಂಜಾಬ್ ಡಾಬಾ ಅಂತ ಇತ್ತು. ಇಲ್ಲಿ ಬಂದು ಜಸ್ಟ್ ಬೇಬಿ ಕಾರ್ನ್ದು ಮಂಚೂರಿಯನ್ ತೊಗೊಂಡಿದ್ವಿ ಅಷ್ಟೇ. ಅದಾದಮೇಲೆ KFC ಬೇಕಂತಂದರು, ಅದು ಕೂಡ ಒಂದು ತೊಗೊಂಡ್ವಿ. ಅದಾದಮೇಲೆ ಮುಂದೆ ಅದು ನಾನು ಹೇಳಿದ್ನಲ್ಲ ಗುಂಡು ಪಲಾವ್ನ ಆರ್ಡ್ರ್ ಮಾಡ್ಕೊಂಡ್ವಿ ಅಂತ. ಗುಂಡು ಪಲಾವ್ ತೊಗೊಂಡ್ವಿ. 2 ಪಿಜ್ಜಾ ತೊಗೊಂಡಿದ್ವಿ, ಅದ್ರ ಜೊತೆ KFC. ಮತ್ತು ಅಲ್ಲಿ ಮಾಲಲ್ಲಿ ಕೂಡ ಸ್ವಲ್ಪ ತಿಂದಿದ್ವಿ ಅಲ್ಲ, ಹಾಗಾಗಿ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಬರೀ 4 ಪ್ಲೇಟು ಗುಂಡು ಪಲಾವ್ ತೊಗೊಂಡ್ವಿ. ಅದ್ರ ಜೊತೆ ಮೊಸರು ಬಜ್ಜಿ ಮತ್ತು ಶೇವ ಕೊಟ್ಟಿದ್ದರು. ನಮಗೆ ಅಂತಲೇ ಸರ್ವ್ ಮಾಡ್ತಾ ಇದ್ದಾರೆ ಅವರು. ಅಲ್ಲೇ ಮೊಸರು ಬಜ್ಜಿ ತೊಗೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಒಟ್ಟಿನಲ್ಲಿ. ಫಸ್ಟು ಪಿಜ್ಜಾ ಖಾಲಿ ಮಾಡಿದ್ವಿ, ನೋಡಿ ಓಪನ್ ಮಾಡ್ತಿದ್ದೀವಿ ತಿನ್ನೋದಕ್ಕೆ. ಅದಾದಮೇಲೆ 4 ಪ್ಲೇಟು ಗುಂಡು ಪಲಾವ್, ಅದ್ರ ಜೊತೆ 2 ಮೊಟ್ಟೆ ಕೊಟ್ಟಿದ್ದರು. ಇದು ಪಿಜ್ಜಾ ತಿಂದ್ವಿ, ಮತ್ತು ಗುಂಡು ಪಲಾವ್ ಕೂಡ ತಿಂದ್ವಿ. ಅದನ್ನು ತಿನ್ನೋಷ್ಟರಲ್ಲೇ ಸಾಕಾಯಿತು. ಅರ್ಧಂಬರ್ಧ ತಿಂದು ಎಲ್ಲ ನಮಗೆ ಗೊತ್ತಿದೆಯಲ್ಲ, ಮೊದಲೇ ಮಕ್ಕಳು ತಿಂದುಬಿಟ್ಟು ಪ್ರಸಾದ ಅಂತ ಕೊಡ್ತಾರೆ. ಅದಾದಮೇಲೆ ಹ್ಯಾಂಡ್ ವಾಶ್, ನನಗಿಲ್ಲಿ ಹ್ಯಾಂಡ್ ವಾಶಿಗೆ ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಬಂದೆ ಸ್ಟಾರ್ಟಿಂಗ್ ಹೋಗ್ಬಿಟ್ಟು. ಅದಾದಮೇಲೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದೊಂದು ಹ್ಯಾಂಡ್ ವಾಶ್ ಹತ್ರನೂ ಒಂದೊಂದು ಮಿರರ್ ಥರ ಹಾಕಿದ್ರು. ಒಂಥರ ಲುಕ್ ಹೇಗಿತ್ತು ಅಂದರೆ ಸೂಪರ್ ಆಗಿತ್ತು. ಅದಕ್ಕೆ ಅದನ್ನು ಸಪ್ರೇಟಾಗಿ ವಿಡಿಯೋ ಮಾಡೋಣ ಅಂತಲೇ ಬಂದೆ ಅಲ್ಲಿ ಹ್ಯಾಂಡ್ ವಾಶ್ ಆದಮೇಲೆ. ಅದಾದಮೇಲೆ ಇನ್ನೂ ಐಸ್ ಕ್ರೀಮ್ ಜ್ಯೂಸ್ ಬೇಕಂತ ಅಂತಿದ್ರು. ಇಲ್ಲಿ ಬೇಡ, ಈಗ ಸದ್ಯಕ್ಕೆ ತಕ್ಷಣ ತಿಂದ ತಕ್ಷಣ ಅದೆಲ್ಲ ಕುಡಿಯೋದು ಬೇಡ ಅಂದ್ಬಿಟ್ಟು ಹೊರ್ಗಡೆ ಬರ್ತಾ ಅಂದ್ವೇ ನೆಲಮಂಗಲ ಹತ್ರ ಬಂದಮೇಲೆ ತೊಗೊಂಡ್ವಿ ಅನಿಸುತ್ತೆ. ಆಮೇಲೆ ಇಲ್ಲಿ ತೊಗೊಂಡಿದ್ದು ಫೋಟೋಸ್ ಅಷ್ಟೇ. ಒಟ್ಟಿನಲ್ಲಿ ಒಂಥರ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಇಲ್ಲಿ ಬಂದು ಊಟ ಮಾಡಿದ್ದು. ಅದಕ್ಕೋಸ್ಕರ ಇದು ವಿಡಿಯೋ ಮಾಡಿದೆ ನಾನು. ಸುಮಾರು ಜನಕ್ಕೆ ಈ ಪ್ಲೇಸಸ್ ಬಗ್ಗೆ ಗೊತ್ತಿರಲ್ಲ ಅಲ್ವಾ,
ಹಾಗಾಗಿ ಅಟ್ಲೀಸ್ಟ್ ಈಗ ನಾನು ಈ ವಿಡಿಯೋ ಮಾಡಿದ್ದೀನಿ ಮತ್ತು ನೇಮೆಲ್ಲ ಹೇಳಿದ್ದೀನಲ್ವ, ಅಟ್ಲೀಸ್ಟ್ ಗೂಗಲಲ್ಲಾದರೂ ಸರ್ಚ್ ಮಾಡ್ಕೊತ ನಾವು ವಿಸಿಟ್ ಮಾಡ್ಬೋದು ಒಮ್ಮೆ ಆದರೂ ಅಲ್ವಾ. ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದು. ವಿಡಿಯೋ ಹೇಗಿದೆ ಅಂದ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.